ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ದೇವರು ಪ್ರೀತಿಸ್ತಾ ಇದ್ದಾನೆ ನಮ್ಮನ್ನ. ದೇವರ ಪ್ರೀತಿ ನಮ್ಮನ್ನು ಬಲಗೊಳಿಸಿದೆ. ದೇವರ ಪ್ರೀತಿಯಿಂದ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಮೇಲೇರಿಸುವನು. ನೋಡ್ರಿ, ಮತ್ತೆಯ ಸುವಾರ್ತೆ 11ನೇ ಅಧ್ಯಾಯ 79ನೇ ವಚನ. ನಾನು ಸಾತ್ವಿಕನು, ದೀನ ಮನಸ್ಸು ಉಳ್ಳವನು. ನನ್ನ ನಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕುಳಿತುಕೊಳ್ಳ್ರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದ್ರೆ ನನ್ನ ನೆಗವು ಮೃದುವಾದದ್ದು, ನನ್ನ ಹೊರೆಯು ಭಾರವಾದದ್ದು. ನಾನು ಸಾತ್ವಿಕನು, ದೀನ ಮನಸ್ಸು ಉಳ್ಳವನು. ನನ್ನ ಹತ್ರ ಬರ್ರಿ, ನನ್ನ ನೆಗವನ್ನು ಹೊರ್ರಿ. ನೆಗೆ ಅಂದ್ರೆ ಎತ್ತುಗಳು ಹೊರೋದು ನೆಗೆ. ಈ ನೆಗೆ ನಮಗೆ ಭಾರ. ನೋಡ್ರಿ, ಸೇವೆ ಮಾಡು ಅಂದ್ರೆ ಉದ್ಯೋಗ ಮಾಡ್ತೀನಿ, ಕಲೆಕ್ಟರ್ ಆಗ್ತೀನಿ, ನಾನು IPS ಆಗ್ತೀನಿ, ಪೈಲಟ್ ಆಗ್ತೀನಿ ಅಂತಾರೆ. ಸೇವೆ ಮಾಡೋದಿಲ್ಲ. ಯಾಕೆಂದ್ರೆ ಸೇವೆ ಸಾವಾಗಿರುತ್ತೆ. ನಿರೀಕ್ಷಣೆ, ದೇವರ ಮೇಲೆ ಆಶೆ. ಅದೇ ಲೋಕದಲ್ಲಿ ಹೇಗೆ ಜೀವಿಸ್ತಾರೋ. ಈಗ ಯೇಸು ಕ್ರಿಸ್ತನು ಏನು ಹೇಳ್ತಾ ಇದ್ದಾನೆ ಅಂದ್ರೆ, ತನ್ನ ಶಿಷ್ಯಗಳನ್ನು ಪಾದಗಳನ್ನು ತೊಳೆದು ಆ ಪಾದಗಳಿಂದ ಸೊಂಟ ಕಟ್ಕೊಂಡು ಟವಾಲು ಪಾದಗಳನ್ನು ತೊಳಿತಾ ಇದ್ದಾನೆ. ಪೇತುರಂತಾನೆ, ನನ್ನ ಪಾದಗಳನ್ನು ನೀನು ಮುಟ್ಬೇಡ ಅಂದ್ರೆ ನನ್ನ ಹತ್ರ ನಿನಗೆ ಪಾಲಿಲ್ಲ ಅಂತಂದು ಹೇಳಿದ್ದಾನೆ. ಆಗ ಅಪ್ಪ, ನನ್ನ ಕಾಲುಗಳೆಲ್ಲ ಮೈಯೆಲ್ಲ ತೊಳಿ. ಸ್ನಾನ ಮಾಡಿ ಬಂದವನು, ಮೈ ತೊಕ್ಕೊಂಡವನು ಪಾದಗಳು ಮಾತ್ರ ತೊಳಿಬೇಕು. ಎಷ್ಟು ತಗ್ಗಿಸ್ಕೊಂಡಿದ್ದಾನೆ ಯೇಸು ಕ್ರಿಸ್ತನು. ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ಸಾತ್ವಿಕನು, ದೀನ ಮನಸ್ಸು ಉಳ್ಳವನು. ನನ್ನ ನೆಗವನ್ನು ಹೊತ್ಕೊಳ್ರಿ. ನೋಡ್ರಿ, ಹಗಲು ಇರುತ್ತಲ್ಲ, 4, 5, 6 ಗಂಟೆಗೆ ಹೊತ್ತು ಹೋಗುತ್ತೆ. ಬೆಳಿಗ್ಗೆನೆ ನಗವನ್ನು ಒತ್ತರೆ ದೇವರ ಕಾರ್ಯ ಎಷ್ಟು ಮುಂದಕ್ಕೆ ಹೋಗುತ್ತೆ. ನೆಗೆ ಹೊತ್ಕೊಂಡು ಮುಂದಕ್ಕೆ ಸಾಗಿದರೆ ಎಷ್ಟು ಸೇವೆ ಮುಂದಕ್ಕೆ ಹೋಗುತ್ತೆ. ಹೂವು ಬಾಡಿ ಹೋಗುತ್ತೆ. ಬಾಡಿ ಹೋಗೋಕೆ ಮುಂದೆ ದೇವರ ನೆಗವನ್ನು ಹೊರಬೇಕು. ನಾನು ನಿನ್ನ ನೆಗೆ ಹೊರ್ತೀನಿ. ಅದಕ್ಕೆ ನನ್ನ ನೆಗೆಯು ಭಾರ ಇಲ್ಲ. ದೇವರು ಮೃದುವಾದದ್ದು, ಹೊರೆಯು ಹಾರಾಳವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ನನ್ನಲ್ಲಿ ಕುಳಿತುಕೊಳ್ರಿ, ವಿಶ್ರಾಂತಿ ತಕ್ಕೊಳ್ರಿ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ. ನನ್ನ ನೆಗವು ಮೃದುವಾದದ್ದು. ನೋಡ್ರಿ, ಒತ್ತು ಇರುವಾಗ ದೇವರ ಸೇವೆ ಮಾಡಬೇಕು. ನೆಗೆ, ಈ ನೆಗೆ ಒತ್ತು ಇರುವಾಗೆ ದೇವರಿಗೆ ಸೇವೆ ಮಾಡಬೇಕು. ನೆಗೆ ಒತ್ಕೋಬೇಕು, ದೇವರ ಕೆಲಸ ಕಾರ್ಯಗಳು ಮಾಡಬೇಕು.
ರಾಜ್ಯ ಸುವಾರ್ಥ ಭಾರವನ್ನು ಹೊರಬೇಕು. ಈಗ ಒತ್ತು ಇರುವಾಗಲೇ ಹೂವು ಬಾಡಿ ಹೋದಾಗ ಏನು ಮಾಡೋಕ್ಕಾಗಲ್ಲ, ಮುದುಕನಾದ್ಮೇಲೆ ನೀನು ಸೇವೆ ಮಾಡೋಕ್ಕಾಗಲ್ಲ. ಹಾಗೆ ಒತ್ತು ಇರುವಾಗಲೇ ನನ್ನ ನೆಗವನ್ನು ಓರ್ರಿ ಅಂತಂದು ಈ ಸ್ವಾರ್ಥೆಯ ಭಾವ ಏನು? ನಾನು ಸಾತ್ವಿಕನು, ದೀನ ಮನಸ್ಸು ಉಳ್ಳವನು, ನನ್ನ ನೆಗವನ್ನು ನಿಮ್ಮ ಮೇಲೆ ಹೊರ್ತೀನಿ. ನನ್ನ ನೆಗೆ ಮೃದುವಾದದ್ದು, ಹೊರೆಯು ಹಾರವಾದದ್ದು. ಪ್ರಕಟಣೆ ಗಂಧ 22ನೇ ಅಧ್ಯಾಯ 11ನೇ ವಚನ ಏನ್ ಹೇಳುತ್ತೆ ಅಂದ್ರೆ, ಅನ್ಯಾಯ ಮಾಡುವನು ಮಾಡಲಿ, ಮೈಲಿಗಾದವನು ಇನ್ನೂ ಮೈಲಿಗಾಗಲಿ, ನೀತಿಮಂತನು ಇನ್ನೂ ನೀತಿಮಂತನಾಗಲಿ, ಪವಿತ್ರನು ಇನ್ನೂ ಪವಿತ್ರನಾಗಲಿ. ಆದಿಯೋ ಅಂತವೂ ನಾನೇ, ಮೊದಲನೆಯವನು ಕಡೆಯವನು ನಾನೇ, ಪ್ರಾರಂಭವೂ ಸಮಾಪ್ತಿಯು ನಾನೇ ಆಗಿದ್ದೇನೆ. ದೇವರು ಹೇಳ್ತಾ ಇದ್ದಾನೆ, ಅನ್ಯಾಯ ಮಾಡೋನು ಮಾಡಲಿ, ಮೈಲಾಗವನು ನಮ್ಮ ಇನ್ನೂ ಆಗಲಿ, ನೀತಿಮಂತನು ಇನ್ನೂ ನೀತಿಮಂತನಾಗಲಿ, ಪವಿತ್ರನು ಇನ್ನೂ ಪವಿತ್ರನಾಗಲಿ. ನನ್ನ ಹತ್ರ ಬರ್ರಿ, ನನ್ನ ಸೇವೆ ಮಾಡ್ರಿ, ನನ್ನ ಕೆಲಸ ಮಾಡ್ರಿ, ನನ್ನ ಪ್ರೀತಿಯನ್ನು ಹೊಂದ್ಕೊಳ್ರಿ. ನನ್ನ ದೇವರು ಹೇಳ್ತಾ ಇದ್ದಾನೆ. ದೇವರ ಕೆಲಸ ಮಾಡೋಣ, ದೇವರು ಪ್ರೀತಿಯನ್ನು ನಾವು ಹೊರೋಣ. ನನ್ನ ನೆಗವು ಮೃದುವಾದದ್ದು. ದೇವರು ಹೇಳಿದ್ದಾನೆ ನಮಗೆ, ದೇವರು ಹೇಳಿದ್ರೆ ನಮಗೆ ಸಮಾಧಾನ, ಶಾಂತಿ, ಕೃಪೆ, ಬಲವು ನಮಗಿರುತ್ತೆ. ದೇವರು ಮಾತು ಕೊಡ್ತಾ ಇದ್ದಾನೆ. ಇಂದಿನ ದಿವಸ ದೇವರು ಮಾತು ಕೊಡ್ತಾ ಇದ್ದಾನೆ. ನಾವು ಯಾಕೆ ಚಿಂತಿಸಬೇಕು? ನಮ್ಮ ಚಿಂತೆ ಯಾವತ್ತು ದೇವ್ರ ಮೇಲೆ ಹಾಕೋಣ. ನಮ್ಮ ಚಿಂತೆ ಭಾರ ಎಲ್ಲ ದೇವ್ರ ಮೇಲೆ ಹಾಕೋಣ. ದೇವರ ಪ್ರೀತಿಯನ್ನು ನಾವು ನೋಡೋಣ, ದೇವರ ಶಕ್ತಿಯನ್ನು ನಾವು ನೋಡೋಣ. ನಮ್ಮ ಭಾರವು ದೇವರ ಮೇಲೆ ಹಾಕೋಣ. ನನ್ನ ನೆಗೆ ಮೃದುವಾದದ್ದು, ನನ್ನ ನೆಗೆ ಭಾರವಾದದ್ದಲ್ಲ, ಹಗುರಾಗಿರುತ್ತೆ. ಹಗುರು ಒಂದ್ಸಲ ಒತ್ಕೊ ನೋಡು ಅಂತ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ದೇವರ ಪ್ರೀತಿಯಿಂದ ನಾವು ಬಲಗೊಳ್ಳಬೇಕು, ಸ್ಥಿರಗೊಳ್ಳಬೇಕು, ಸಿದ್ಧಗೊಳ್ಳಬೇಕು. ನಾನು ಸಾತ್ವಿಕನು, ದೀನ ಮನಸ್ಸನು, ನನ್ನ ನೆಗೆಯನ್ನು ನಿನ್ನ ಮೇಲೆ ಹೊತ್ಕೊಂಡು ನನ್ನ ಹತ್ರ ವಿಶ್ರಾಂತಿ ತೆಗೆದುಕೊಳ್ಳ್ರಿ. ವಿಶ್ರಾಂತಿ ಬೇಕಾ? ನಿಮಗೆ ಶಾಂತಿ ಬೇಕಾ? ಕೃಪೆ ಬೇಕಾ? ದೇವರನ್ನು ಕೇಳೋಣ. ದೇವರು ನಮಗೆ ಪ್ರೀತಿಸ್ತಾ ಇದ್ದಾನೆ. ಯೆಹೋವನ ತೇಜಸ್ಸು ಮಂದಿರವನ್ನು ತುಂಬಿಸಿದನು. ದೇವರ ತೇಜಸ್ಸು ನಮ್ಮ ಹೃದಯದಲ್ಲಿ ಇದೆ. ವಾಕ್ಯವು ನಮ್ಮ ಹೃದಯದಲ್ಲಿ ಇದ್ರೆ ದೇವರ ಪ್ರಭಾವ, ದೇವರ ಪ್ರೇಮ, ದೇವರ ದಯ, ದೇವರ ಕನಿಕರ ನಮಗೆ ಕಂಡು ಬರುತ್ತೆ. ನಮಗೆ ಆಶೀರ್ವಾದ, ದೇವರ ಆಶೀರ್ವಾದ ನಮಗೆ ಬರುತ್ತೆ. ದೇವರ ಪ್ರೀತಿ ನಮಗೆ ಕೊಟ್ಟಿದ್ದಾನೆ, ದೇವರ ಸನ್ನಿಧಿ ನಮಗೆ ಕೊಟ್ಟಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಯೇಸಪ್ಪ, ನಿನ್ನ ನೆಗೆ ಹಗುರಾಗಿದ್ದು, ನಿನ್ನ ನೆಗೆ ಹಗುರಾಗಿದ್ದು ಅಪ್ಪ, ನಿಮಗೆ ಸ್ತೋತ್ರ. ಮೃದುವಾದದ್ದು, ಹಗುರಾಗಿದ್ದು ತಂದೆ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸಪ್ಪ, ನಮ್ಮನ್ನು ಪ್ರೀತಿಸಿದೆಯಾ, ಬಲಗೊಳಿಸಿದೆಯಾ, ಸಿದ್ಧಗೊಳಿಸಿದೆಯಾ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ.